ಸ್ಟಿಚಿಂಗ್ ಎಲ್ಲ ಮಾಡಿ ಕೊಡ್ತೀರಾ ಹೇಗೆ? ಎಲ್ಲ ರೀತಿ ಡಿಸೈನ್ಸ್, ಬ್ಲೌಸ್ ಡಿಸೈನ್ಸ್ ಮಾಡ್ತೇನೆ. ಮತ್ತು ಇದು ಎಂಬ್ರಾಯ್ಡ್ರಿ, ಆರಿ ವರ್ಕ್ ಎಲ್ಲ ಸಹ ಮಾಡಿದ್ರು. ಸಾರಿ ಕುಚ್ಚು ಎಲ್ಲ ಸಹ ಸಿಗ್ತದೆ. ಇಷ್ಟರವರೆಗೆ ಯಾವುದೇ ಕಸ್ಟಮರ್ಸು ವಾಪಸ್ ರಿಟರ್ನ್ ತಂದದ್ದು ಅಂತ ಹೇಳುವಂಥದ್ದು ಇಲ್ಲ. ಅಷ್ಟು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತಾ ಇದ್ರು. ಶ್ರೀಮತಿ ಶಾಂತಿ ಮೊನ್ನಪ್ಪ ಅವರ ಒಂದು ಬಹಳ ದಿನಗಳ ನಿರೀಕ್ಷೆ ಹಾಗೂ ಕನಸು ಅಂತ ಹೇಳ್ಬೋದು. ಒಂದು ಸ್ವಂತ ಒಂದು ಎಂಬ್ರಾಯ್ಡ್ರಿ ಉದ್ಯಮವನ್ನು, ಟೈಲರಿಂಗ್ ಒಂದು ಶಾಪನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸಾಕ್ಷಿಯಾಗಿ ನಾವಿಲ್ಲಿ ನೆರೆದಿದ್ದೇವೆ. ಬಂದಿರುವಂಥ ಎಲ್ಲ ಗಣ್ಯರನ್ನು ನಾನು ಅಭಿನಂದಿಸ್ತಾ, ಮುಖ್ಯವಾಗಿ ಶಾಂತಿಯವರನ್ನು, ಯಾಕೆಂದರೆ ಇವತ್ತಿನ ಕನಸು, ಎಲ್ಲ ಸ್ತ್ರೀಯರ ಕನಸು ಏನಂದರೆ ಸ್ವಾವಲಂಬಿಗಳಾಗಬೇಕು. ಇದು ಬಹುಜನರ ಒಂದು ಅಪೇಕ್ಷೆ. ಆ ನಿಟ್ಟಿನಲ್ಲಿ ತಾವು ಕಲಿತಂಥ ಒಂದು ವಿದ್ಯೆಯನ್ನು ಇನ್ನಷ್ಟು ಕೌಶಲ್ಯತೆಯಿಂದ ಮುಂದುವರಿಸ್ಕೊಂಡು ಹೋಗುವಂಥ, ಅದಕ್ಕೊಂದು ಸಾಂಪ್ರದಾಯಿಕ ಮತ್ತು ಒಂದು ಪ್ರೊಫೆಷನಲ್ ಟಚ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸ್ವಂತ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ಒಂದು ಕಲೆ, ಅವರ ಒಂದು ಕೌಶಲ್ಯ ಇಲ್ಲಿ ಅನಾವರಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ನೆರೆದಿದ್ದೇವೆ. ಶಾಂತಿಯವರ ಒಂದು ಉದ್ಯಮ ಯಶಸ್ವಿ ಆಗಲಿ. ನಮ್ಮ ಸಂಸ್ಕಾರ ಯಾವ ರೀತಿ ಇರ್ತದೆ, ನಾವು ತೊಡುವ ಉಡುಗೆಗಳ ಮೇಲೆ ಆಧಾರವಾಗಿರುತ್ತದೆ. ನಾವು ಯಾವ ರೀತಿಯ ಬಟ್ಟೆಗಳನ್ನು ತೊಡುತ್ತೇವೆಯೋ ಅದರ ಮುಖಾಂತರ ನಾವು ಯಾವ ರೀತಿಯ ಸಂಸ್ಕಾರ ಬೆಳೆಸಿಕೊಂಡಿದ್ದೇವೆ ಅಂತೇಳಿ ಗೊತ್ತಾಗ್ತದೆ. ಅದೇ ಥರ ಇಲ್ಲಿ ಸುಳ್ಯದ ಆಸುಪಾಸಲ್ಲಿ ಎಷ್ಟೋ ಜನ ಟೈಲರ್ಸ್ಗಳಿರ್ಬೋದು. ಅಷ್ಟು ಇದ್ದರೂ ಬೇಡಿಕೆಗಳಿಗೇನು ಕೊರತೆ ಇಲ್ಲ. ಅಂಥದ್ರಲ್ಲಿ ಇವರು ತುಂಬ ಸಮಯದ ಇವರ ಕನಸು ಈಗ ನನಸಾಗ್ತಾ ಇದೆ. ಸ್ವಂತವಾಗಿ ಅವರು ಉದ್ಯೋಗ ಶುರು ಮಾಡಬೇಕು ಅಂತ ಹೊರಟಿದ್ದಾರೆ. ಹಾಗೆ ಖುಷಿ ಆಯಿತು, ನನ್ನನ್ನು ಅಷ್ಟು ದೂರದಿಂದ ಕರೆಸಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ನೆನಪಿಟ್ಟುಕೊಂಡು ನಮ್ಮನ್ನೊಂದು ಕರೆದಿದ್ದಾರೆ. ಅದು ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿ ಎಲ್ಲರ ಒಂದು ಸಹಕಾರದಿಂದ ಅವರು ಚಂದವಾಗಿ ಮುಂದಕ್ಕೆ ಬೆಳೆಯಲಿ ಅಂತೇಳಿ ಆಶಿಸ್ತೇನೆ. ಬಹುಶಃ ಮೋಹನಪ್ಪ ಹಾಗೂ ಶಾಂತಿಯವರ ಒಂದು ಕನಸು. ಅವರು ಸುಳ್ಯಕ್ಕೆ ಬರುವಾಗ ಏನೂ ಇಲ್ಲದೆ ಬಂದವರು. ಆದರೆ ಅವರ ಶ್ರಮ ಭಾಳ ಮುಖ್ಯ. ಯಾಕಂದರೆ ಅವರು ಕೂಲಿ ಕೆಲಸ ಮಾಡ್ತಾ ಮೇಸ್ತ್ರಿ ಆಗಿ ಅವರೊಂದು ದೊಡ್ಡ ಒಂದು ಕಾಂಟ್ರಾಕ್ಟರ್ ಆಗಿ ಇವತ್ತು ಇದ್ದಾರೆ. ಆದರೆ ಅವರ ನಿಯತ್ತು ಅದೇ ರೀತಿ. ಮೇಡಮ್ ಕೂಡ ಅವರು ಮನೆಯಲ್ಲೇ ಸ್ವಲ್ಪ ಟೈಲರಿಂಗ್ ಕಲಿತಾ ಒಳ್ಳೆಯ ಅವಕಾಶ ಇನ್ನು ಬರಲಿ ಅಂತ ಕಾಯ್ತಾ ಇದ್ದಾರೆ. ಇದೇ ರೀತಿ ಆವಾಗ ಯಾರಿಗೇ ಒಂದಾದರೂ ಕೂಡ ಒಂದು ಬ್ಯಾಂಕಿನ ಅವಶ್ಯಕತೆ ಇರ್ತದೆ. ಅದೇ ರೀತಿಯಾಗಿ ನಮಗೆ ಪ್ರಧಾನಮಂತ್ರಿಯ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಹೇಳೋದರಲ್ಲಿ ಇವರಿಗೊಂದು ಆ ಒಂದು ಸ್ಕೀಮಿನಲ್ಲಿ ಅವರಿಗೆ ಇದು ಅವಕಾಶ ಆಯಿತು. ಯಾಕಂದರೆ ಯಾರು ಸರಿಯಾದ ಮೆಷಿನರನ್ನು ಹಾಕ್ತಾರೋ ಅದಕ್ಕೆ ಬ್ಯಾಂಕಿನಲ್ಲಿ ಕೊಡ್ತಾರೆ ಲೋನ್ಗಳು. ಇವತ್ತೆಲ್ಲ ಬ್ಯಾಂಕಿನಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಕಸ್ಟಮರ್ಗಳು ಸರಿಯಾದ ವ್ಯವಸ್ಥೆ ಮಾಡೋದಿಲ್ಲ. ಇವರು ಪೂರ್ತಿ ಹಣವನ್ನು ಇದಕ್ಕೆ ತೊಡಗಿಸಿ ಅವರ ಕೈಯಿಂದ ಕೂಡ ಇಲ್ಲಿ ಹಾಕಿ ಮಾಡಿದ್ದಾರೆ. ಅದೇ ರೀತಿ ಕೆಲವರಿಗೆ ಉದ್ಯೋಗವನ್ನು ಕೂಡ ಕೊಡ್ತಾರೆ. ಇದುವೇ ಒಂದು ಪ್ರಧಾನಮಂತ್ರಿಯ ಒಂದು ಕನಸು ಕೂಡ. ಯಾಕಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಹೇಳುವಂಥದ್ದು, ಅದರಲ್ಲಿ ಸ್ವಲ್ಪ ಸಹಾಯಧನ ಕೂಡ ಸಿಗ್ತದೆ. ಇದನ್ನೆಲ್ಲ ಅವಕಾಶ ಮಾಡಿಕೊಂಡು ಅವರು ಪ್ರಥಮವಾಗಿ ಪ್ರಾಂಪ್ಟವಾಗಿ ಕಟ್ಟಿದರೆ ಮುಂದೆ ಅವರಿಗೆ ಬೇಕಾದಷ್ಟು ಅದರಲ್ಲಿ ಇನ್ನೂ ಕೂಡ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ. ಆದ್ದರಿಂದ ಅವರೆಲ್ಲ ಈ ಒಂದು ಯೋಜನೆಗೆ ನಾನು ಶುಭ ಹಾರೈಸುತ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಸುಳ್ಯದಲ್ಲಿ ಒಂದು ನೂತನವಾದಂತಹ ಒಂದು ಟೈಲರಿಂಗ್ ಶಾಪ್ನ ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ನಮ್ಮ ಸಮಾಜದಲ್ಲಿ ಭಾರತೀಯ ಒಂದು ಉಡುಗೆಗೆ ಇರುವಂತಹ ಗೌರವ ಬೇರೆ ಯಾವ ದೇಶದ ಉಡುಗೆಗಳಿಗೆ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಒಂದು ಸೀರೆ ಆಗಲಿ ಅಥವಾ ಬ್ಲೌಸ್ ಆಗಲಿ, ಅದರ ವಿನ್ಯಾಸಗಳಾಗಲಿ, ಅದನ್ನು ಬಹುಶಃ ವಿದೇಶಿಯರು ಕಲ್ಪನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಮ್ಮ ಹಳ್ಳಿಯ ಪ್ರತಿಯೊಂದು ಟೈಲರು ಕೂಡ ವಿಶಿಷ್ಟ ವಿನ್ಯಾಸದಲ್ಲಿ ಇತ್ತೀಚಿನ ದಿನದಲ್ಲಿ ಬಹುಶಃ ಸಾರಿಗೆ ಒಂದು 5,000 ಇದ್ದರೆ 10,000ದ ಬ್ಲೌಸ್ ಹೊಲಿದು ಕೊಡುವಂತಹ ಒಂದು ಚಾಣಾಕ್ಷತೆಯನ್ನು ಹೊಂದಿದ್ದಾರೆ. ಅದರಿಂದಾಗಿ ಅವರ ಕ್ರಿಯಾಶೀಲತೆಯನ್ನು ಉಪಯೋಗಿಸಿಕೊಂಡು ನಮ್ಮ ಮಹಿಳೆಯರು ತಮ್ಮ ಸೌಂದರ್ಯವರ್ಧನೆಯನ್ನು ಮತ್ತು ವಿಶಿಷ್ಟ ರೀತಿಯಲ್ಲಿ ಒಂದು ತಮ್ಮ ಉಡುಗೆಯನ್ನು ಧರಿಸುವಂತಹ ಒಂದು ಕ್ರಮ ಇವತ್ತಿಗೆ ಬೆಳೆದು ಬಂದಿದೆ. ಒಂದು ಮದುವೆ ಸಮಾರಂಭದಲ್ಲಿ ನೋಡಿದರೆ ನಾವು ಹಲವಾರು ಸೀರೆಗಳು, ಕಂಚಿ ಸೀರೆಯಲ್ಲಿ ಬಹುಶಃ ನಾವು ಒಂದೇ ಥರ ಸೀರೆಯನ್ನು ನೋಡ್ತೇವೆ. ಆದರೆ ಬ್ಲೌಸುಗಳನ್ನು ನೋಡ್ತಾ ಹೋದರೆ ಒಬ್ಬೊಬ್ಬರದು ಒಂದೊಂದು ರೀತಿಯ ಕಸೂತಿಯನ್ನು ಮಾಡಿದಂತಹ ಬ್ಲೌಸ್ಗಳನ್ನು ನೋಡ್ತೇವೆ. ಇವೆಲ್ಲ ಕೂಡ ನಮ್ಮ ಮಹಿಳೆಯರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಒಂದು ಕ್ರಿಯಾಶೀಲತೆಯನ್ನು ಉಪಯೋಗಿಸಿಕೊಂಡು ಇವತ್ತು ಶಾಂತಿಯವರು ಈ ಒಂದು ಸಂಸ್ಥೆಯನ್ನು ತೆರೆದಿದ್ದಾರೆ.
ಅದು ಮುಂದಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ. ಹಾಗೆ ಅವರ ಒಂದು ಕಲೆ ನಮ್ಮ ಸಮಾಜದ ಹಲವಾರು ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಲಿ. ಹಾಗೆ ಈ ಒಂದು ಬಹುಶಃ ಇದೊಂದು ಸ್ವ ಉದ್ಯೋಗ ಕೂಡ ಹೌದು. ಇದರಿಂದ ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳು ನಮ್ಮ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಕೂಡ ಉಪಯೋಗ ಆಗಿ ಅವರು ಕೂಡ ಅವರ ಕಾಲ ಮೇಲೆ ನಿಲ್ಲುವಂತಹ ಸಹಕಾರವನ್ನು ಶಾಂತಿಯವರ ಮೂಲಕ ಆಗಲಿ ಅಂತೇಳಿ ಹಾರೈಸುತ್ತಾ ಈ ಸಂಸ್ಥೆ ಮತ್ತೊಮ್ಮೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಫ್ಯಾಷನ್ ಡಿಸೈನ್ ಇವತ್ತು ಆಫೀಸ್ ಓಪನ್ ಮಾಡಿಕೊಂಡಿದ್ದಾರೆ. ಶಾಂತಿ ಅಕ್ಕ ಇವತ್ತು ಒಂದು ಇದು ಶಾಪನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಕಡೆ ಇವತ್ತು ತುಂಬ ಫ್ಯಾಷನ್ ಡಿಸೈನಿಗೆ ಬೇಡಿಕೆಗಳುಂಟು. ಮದುವೆ ಸಮಾರಂಭಗಳಲ್ಲಿ ಇವತ್ತು ಹೆಣ್ಮಕ್ಳು ಮಿಂಚಬೇಕಿದ್ದರೆ ಫ್ಯಾಷನ್ ಡಿಸೈನ್ ಇದ್ದರೆ ಮಾತ್ರ ಮಿಂಚಲಿಕ್ಕೆ ಸಾಧ್ಯ ಉಂಟು. ಆ ಲೆಕ್ಕದಲ್ಲಿ ಇವತ್ತು ನಮ್ಮ ಹೃದಯ ಭಾಗದಲ್ಲಿ ಹತ್ತಿರದಲ್ಲಿ ಇರುವಂಥ ಒಂದು ಶಾಪಿಂಗ್ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನಗಳು ಬಂದು ಇದರ ಪ್ರಯೋಜನವನ್ನು ಪಡ್ಕೊಂಡು ಇವರಿಗೂ ಅದರಿಂದ ಪ್ರಯೋಜನ ಆಗಬೇಕು. ಅವರ ಒಟ್ಟಿಗೆ ಅವರು ದುಡಿಯುವಂಥವರಿಗೂ ಒಂದು ಕೆಲಸ ಸಿಗುವಾಗ್ತದೆ. ಅವರೊಟ್ಟಿಗೆ ಒಂದಷ್ಟು ಜನ ಉದ್ಯೋಗ ಕೊಟ್ಟಾಗುತ್ತದೆ. ಒಂದಷ್ಟು ಜನರಿಗೆ ಇದರ ಪ್ರಯೋಜನ ಸಿಗುವಂತೆ ಆಗಲಿ. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ಈ ಮುಖಾಂತರ ಇನ್ನಷ್ಟು ಮಹಿಳೆಯರು ಸೌಂದರ್ಯವಾಗಿ ಕಾಣುವ ಹಾಗೆ ಆಗಲಿ ಅಂತ ಆಶಿಸ್ತೇನೆ. ನಮ್ಮ ಶಾಪಲ್ಲಿ ಒಂದು ಟೈಲರಿಂಗ್ ಉಂಟು. ಒಂದು 3 ವರ್ಷ ನನ್ನ ಹತ್ರ ಶಾಂತಿ ಟೈಲರಿಂಗ್ ಮಾಡಲಿಕ್ಕೆ ನಮ್ಮ ಅಂಗಡಿಯಲ್ಲಿ ಬಂದವರು. ಮತ್ತು ಮೋನಪ್ಪಣ್ಣ ಆದರೆ ನಮಗೆ ಏನೊಂದು ಹೇಳಿದರೆ ಅವರು ಹಿಂದೆ ಅಂತ ಇಲ್ಲ, ನಮ್ಮೊಟ್ಟಿಗೆ ಬರುವವರು. ಮತ್ತು ನನಗೆ ಖುಷಿ ಆಯ್ತು. ಯಾಕೆಂತ ಹೇಳಿದರೆ ನಾವು ಫಸ್ಟ್ ಅಲ್ಲ ಒಂದು ಎಂಬ್ರಾಯ್ಡ್ ಅಂತ ಹೇಳುವ ನಾನು ಮಂಗಳೂರು ಹೋಗಿ ಕೊಟ್ಟು ಬರುವುದು. ಆ ಟೈಮಲ್ಲೆಲ್ಲ 250 ರೂಪಾಯಿ ಖರ್ಚು ಮಾಡಿ ಹೋಗೋದು, 200 ಖರ್ಚು ಮಾಡಿ ಬರೋದು. ಮತ್ತು ಪುತ್ತೂರು ಹೋಗೋದು, ಅಲ್ಲಾದರೆ ಮಂಗಳೂರು ಕಳಿಸೋದು. ಈಗ ಸದ್ಯ ಒಂದೊಂದು ಶಾಪುಗಳಲ್ಲಿ ಒಂದೊಂದು ಮನೆಗಳಲ್ಲೆಲ್ಲ ಎಂಬ್ರಾಯ್ಡಿಂಗ್ ಶುರುವಾಗಿದೆ. ಈಗ ನಮಗೆ ಒಂದು ಒಳ್ಳೆ ಆಯಿತು. ನನ್ನ ಬೇರೆ ಆದ ಶಾಂತಿಯವರು ನಮಗೆ ಸಡನ್ ಓಡಿಕೊಂಡು ಬರೋದಲ್ಲ, ಅವರ ಮನೆಗೆ ಓಡಿಕೊಂಡು ಹೋಗಿ ಕೊಟ್ಟು ಒಂದು ಎಂಬ್ರಾಯ್ಡ್ರಿ ಮಾಡಿಸಿ ಎಲ್ಲರೂ. ಯಾಕೆಂತ ಹೇಳಿದರೆ ಮೇಡಮ್ ಕರೆಕ್ಟ್ ಹೇಳಿದ್ದಾರೆ, ನಾವು ಹೇಳ್ಬೇಕಂತಿಲ್ಲ. ಒಂದು 500 ರೂಪಾಯಿ ಸೀರೆ ಆದರೆ 1000 ರೂಪಾಯಿ ವರ್ಕ್ ಮಾಡೋರು ಇರೋದು. ಅದು ಸಾರಿಗೆಲ್ಲ ಈಗ ವ್ಯಾಲ್ಯೂ ಇರೋದು ತುಂಬ ಇರೋದು ಬ್ಲೌಸುಗಳಿಗೆ. ಅದು ಅದು ಎಲ್ಲಿ ಹೋದರೆ ಯಾರು ನೋಡಿದ್ರು ಫಸ್ಟ್ ಬ್ಲೌಸ್ ನೋಡಿದ್ವಿ. ಮೇಡಮ್ ಹೇಳಿದ್ದಾರೆ, ಕಾಂಜಿಯಿಂದ ವಿಷಯ ಹೇಳಿದ್ದಾರೆ, ನಾವು ಹೆಚ್ಚೇನು ಹೇಳ್ಬೇಕಂತಿಲ್ಲ. ಅದಕ್ಕೆ ಶಾಂತಿ ಒಳ್ಳೆಯದಾಗಲಿ ದೇವರದಲ್ಲಿ. ಅವರು ಮೋಹನಪ್ಪಣ್ಣ ಮತ್ತು ಶಾಂತಿ ಫ್ಯಾಮಿಲಿಗೆ ದೇವರು 100 ಆಯುಸು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಶ್ರೀಮತಿ ಶಾಂತಿ ಮೋಹನಪ್ಪನವರು ಅವರ ಒಂದು ಆಸೆ ಅಭಿಲಾಷೆಗಳಿತ್ತು ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಹಾಗೆ ನನ್ನ ಆತ್ಮೀಯರು ಸಹೋದರತ್ವ ಇರುವಂಥ ಒಂದು ಒಳ್ಳೆ ಗುಣ ಇರುವಂಥ ಮೋಹನಪ್ಪನವರು MS ಕನ್ಸ್ಟ್ರಕ್ಷನಲ್ಲಿ ಏನು ಸಾಧನೆ ಮಾಡಿದಾರೋ ಅದನ್ನು ಅದೇ ಸಾಧನೆಯನ್ನು ತನ್ನ ಪತ್ನಿ ಕೂಡ ಮಾಡಬೇಕು ಅಂತ ನನ್ನ ಬಯಕೆ. ವಿಶ್ವದಲ್ಲಿ ಭಾರತದ ಸಂಸ್ಕೃತಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಯತ್ರ ನಾರ್ಯತ ಪೂಜಿದೆ ಸತ್ರ ದೇವತಾಹೋ. ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗ್ತದೋ ಅದು ದೇವರಿಗೆ ಸಮಾನ ಅಂತೇಳಿ. ಹಾಗೆ ನಾರಿ ಶಕ್ತಿ ನಮ್ಮ ದೇಶದಲ್ಲಿ ಹೇಗೆ ಅಭಿವೃದ್ಧಿ ಆಗ್ತಾಯಿದೆಯೋ ಸುಳ್ಯದಲ್ಲಿ ಕೂಡ ಹಾಗೆ ಆಗಬೇಕು ಅಂತ ನನ್ನ ಅನಿಸಿಕೆ. ಅವರ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಅವಕಾಶಕ್ಕೆ ವಂದನೆಗಳು. ಅಲ್ಲಿ ವಿಶೇಷ ನನಗೆ ಸಂತೋಷ ಅಂದರೆ NMCಯಲ್ಲಿ ನಾವು ಗ್ರ್ಯಾಜುಯೇಟ್ ಮಾಡಬೇಕಾ 3 ವರ್ಷ ನಮಗೆ ಟೀಚಿಂಗ್ ಮಾಡಿದರೆ ಅವ್ರ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕೆ ನನಗೆ ತುಂಬ ಆಸೆ. ಅವರಿಗೆ ಯಾವತ್ತೂ ಹೇಳಿದೆ ಅವ್ರು ಬರ್ತೀನಿ ಅಂತ ಹೇಳುವಾಗ ನನಗೆ ಖುಷಿಯಾಗಿದೆ. ಹಾಗೆ ನನ್ನ ಸ್ವಲ್ಪ ಮಾತಲ್ಲಿ ನಾನು ಸ್ವಲ್ಪ ಅಭಿವೃದ್ಧಿ ಆಗಬೇಕಾದ್ರೆ MB ಅವರು ಅಂದರೆ ಈಗಲ್ಲ, ನಾವು ಚಿಕ್ಕವಾಗಿರುವಾಗ ನಮ್ಮಲ್ಲಿ ಕಾರ್ಮಿಕ ದಿನಾಚರಣೆಯಲ್ಲಿ ಅವರು MC ಮಾಡ್ತಿದ್ರು. ಅದು ಬೇರೆ ಲೆವೆಲ್ ಅವರು. ಮತ್ತು ನನಗೆ ಏನಾದ್ರು ಇಂಗ್ಲೀಷಲ್ಲಿ ಏನು ಬೇಕಾದರೆ ನಾನು ಬರೆದು ಕೊಟ್ಟರೆ ಇಂಗ್ಲೀಷಲ್ಲಿ ಅಷ್ಟು ಸಲೀಸಾಗಿ. ಈಗ ನಮ್ಮ ಮಗ ಸ್ವಲ್ಪ ಹುಷಾರಾದ ಕಾರಣ ನಾನು ಸಾರಲ್ಲಿ ಹೋಗ್ತಾ ಇಲ್ಲ. ಆದರೆ ಒಳ್ಳೆ ವಾಗ್ಮಿ. ನಾನು ಸ್ವಲ್ಪ ಮಾತಾಡಬೇಕಂದ್ರೆ ಅವರ ಕೂಡ ಇನ್ಸ್ಪಿರೇಷನ್. ಎಲ್ಲರಿಗೂ ಧನ್ಯವಾದಗಳು. ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನನ್ನ ಆಸೆ. ಇದು ಇವತ್ತಿನ ಈ ಒಂದು ಟೈಲರಿಂಗ್ ಶಾಪು ಉದ್ಘಾಟನೆ. ಸೊ ಎಲ್ಲ ಗಣ್ಯರಿಗೆ ನಮ್ಮ ಗುರುಗಳು ಆಗಿರ್ತಕ್ಕಂಥ ಅಶ್ವಥಾ ಮೇಡಮ್ ಉದ್ಘಾಟನೆ ಮಾಡಿದ್ದಾರೆ. ಮತ್ತು ನಮ್ಮ MB ಸರ್ ಇದ್ದಾರೆ, ಆ ಕಡೆ ಶ್ರೀಪತಿ ಸರ್ ಇದ್ದಾರೆ, ಮತ್ತು ಎಲ್ಲ ಮಹಿಳೆಯರ ಇದೊಂದು ಕಾರ್ಯಕ್ರಮ, ಮಹಿಳಾ ಮಣಿಗಳಿದ್ದಾರೆ. ಎಲ್ರಿಗೂ ವಂದಿಸ್ತಾ ಈ ಒಂದು ನನಗೆ ಸರ್ಪ್ರೈಸ್. ಯಾಕೆಂದರೆ ಅವನು ನನ್ನ ಕ್ಲಾಸ್ಮೇಟ್. ಒಂದು ಕಾಲದಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ ಆಗಿದ್ದೆವು. ಸೊ ಶಾಂತಿ ಟೈಲರಿಂಗ್ ಮಾಡ್ತಾ ಇದ್ದಿದ್ದು ಗೊತ್ತು, ಆದರೆ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಅವರು ಒಂದು ಸರ್ಪ್ರೈಸ್ ಆಗಿ ಇಲ್ಲಿ ಸುಳ್ಯದಲ್ಲಿ ಪ್ರಥಮವಾಗಿ ನಾನು ಅಂದ್ಕೊಳ್ತಾ ಇದ್ದೀನಿ. ಸುಳ್ಯದಲ್ಲಿ ಇಂಥ ಒಂದು ಎಂಬ್ರಾಯ್ಡ್ರಿಂಗ್ ಶಾಪು ವಿತ್ ಟ್ರೈನಿಂಗ್ ಸೆಂಟರ್ ಥರ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾವು ಹೇಳಬೇಕು ಅಂತ ಹೇಳಿದರೆ ಇಷ್ಟೆಲ್ಲ ದೊಡ್ಡದು ಮಾಡೋದು ಅಂತ ಹೇಳಿದರೆ ಜಾಸ್ತಿಯಾಗಿ ಮೆನ್ ಪವರನ್ನು ಇಟ್ಕೊಂಡು ಮಾಡ್ತಾರೆ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗಳು. ಆದರೆ ಇದನ್ನು ಸುಳ್ಯದಲ್ಲಿ ಒಬ್ಬ ಮಹಿಳೆಯಾಗಿ ಇದನ್ನು ಅವರು ಒಂದು ಚಾಲೆಂಜಾಗಿ ತಗೊಂಡು ಇದನ್ನು ಮಾಡಬೇಕು, ಮುಂದುವರಿಬೇಕು ಅಂತೇಳಿ ಬಂದಿರೋದು ತುಂಬ ಸ್ವಾಗತಾರ್ಹ. ಸೊ ಇದು ಸುಳ್ಯದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಹಾಗೆ MS ಟೈಲರ್ಸ್ ಅಂತೇಳುವ ಈ ಒಂದು
ಸಂಸ್ಥೆ, ಟೈಲರಿಂಗ್ ಸಂಸ್ಥೆ ಬೆಳೇಳಿ. ಸೊ ಅದಕ್ಕೆ ನಮ್ಮ ಮೋನಪ್ಪ ಮತ್ತು ಶಾಂತಿಯವರು ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾರೆ ಅಂತ ಹೇಳುವ ನಂಬಿಕೆ ಇದೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ದೇವರ ಆರೋಗ್ಯ ಅವರಿಗೆ ಕರುಣಿಸಲಿ, ಈ ಸಂಸ್ಥೆ ಉತ್ತರೋತ್ತರ ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಇಲ್ಲಿಗೆ ನೀವು ಎಷ್ಟು ಟೈಮಿಂದ ಬರ್ತಾ ಇದ್ರೆ ಅಂದರೆ ಇವರು ಎಷ್ಟು ಟೈಮಿಂದ ಪರಿಚಯ ನಿಮಗೆ ಹೇಗೆ ಅಂತ? ನನಗೆ ನಾನು ಶ್ರೀನಿಧಿ ಗಾರ್ಮೆಂಟ್ಸ್ ಸುಳ್ಯ. ನನಗೆ 10-15 ವರ್ಷದಿಂದ ನಾನು ಅವಳ ಹತ್ರ ಇದು ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾ ಇದ್ದೆ. ಅವಳು ಇಷ್ಟರವರೆಗೆ ಯಾವುದೇ ಕಸ್ಟಮರ್ಸು ವಾಪಸ್ ರಿಟರ್ನ್ ತಂದದ್ದು ಅಂತ ಹೇಳುವಂಥದ್ದು ಇಲ್ಲ. ಅಷ್ಟು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತಾ ಇದ್ದರು. ಮತ್ತು ಅಷ್ಟು ನಗುಮುಗದಿಂದ, ಅಷ್ಟು ಒಳ್ಳೆಯ ಒಂದು ರೀತಿಯಿಂದ ಅವಳು ಏನೇ ತಪ್ಪಿದ್ದರೂ ಅದನ್ನು ತಿದ್ದಿ ನಮಗೆ ಸ್ಟಿಚ್ ಮಾಡಿ ಕೊಡ್ತಿದ್ಲು. ಹಾಗಾಗಿ ಖುಷಿ ಇದೆ ನಿಮಗೆ. ಹಾಗಾಗಿ ಜನಗಳು ಬರ್ಬೋದು ಸುಳ್ಯ ತಾಲೂಕಿನ ಜನಗಳು ಅವಳ ಹತ್ರ ಒಮ್ಮೆ ಬಂದರೆ ಮತ್ತೆ ವಾಪಸ್ ಬರ್ಬೋದು ಅಂತ ಹೇಳುವಂಥ ಒಂದು ಅಭಿಪ್ರಾಯ ನನ್ನಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಒಂದು 10-13 ವರ್ಷದ ಕನಸು ಇವಳದು. ಹಾಗೆ ತುಂಬ ಪರಿಶ್ರಮದಿಂದ ಬೆಳೆದು ಬಂದಳು. ಚೆನ್ನಾಗಿ ಹೊಲಿತಾರೆ, ಎಲ್ಲ ಡಿಸೈನ್ಗಳನ್ನು ಮಾಡ್ತಾಳೆ. ಆದಷ್ಟು ನಮ್ಮ ಊರಿನ ಎಲ್ಲರೂ ಈ ಸಂಸ್ಥೆಗೆ ಸಹಕರಿಸಿ ಇದರಿಂದ ಪ್ರಯೋಜನ ಪಡ್ಕೊಳ್ಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಈ ಒಂದು ಸಂಸ್ಥೆಯ ಮಾಲಕಿ ಶಾಂತಿಯವರು ಜೊತೆಗಿದ್ದಾರೆ. ಈ ಸಂಸ್ಥೆ ಎಲ್ಲಿ ಆಗುತ್ತೆ ಅಂತ ಹೇಳಿದರೆ ನಮ್ಮ ಸುಳ್ಯದ ಹಳೆ ಸಂತೆ ರೋಡಿಂದ ಪ್ರೇಮ್ ಫ್ಯಾಷನ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಪ್ರೇಮ್ ಫ್ಯಾಷನ್ನ ಕರೆಕ್ಟ್ ಮೇಲ್ಗಡೆ ಈ ಒಂದು MS ಲೇಡೀಸ್ ಟೈಲರ್ ಕಾರ್ಯ ಆರಂಭಿಸ್ತಾ ಇದೆ. ಸೊ ಹಾಗಾಗಿ ಇದನ್ನ ಜೊತೆ ಮಾಲಕಿದವ್ರನ್ನ ಮಾತಾಡಿಸ್ತೀನಿ ನಾನು. ಮೇಡಮ್ ನಮಸ್ತೆ. ಅದೇ ಈಗ ನೀವೊಂದು ಕನಸು ನನಸಾಗ್ತಾ ಇದೆ ಅನ್ನುವಂತಹ ಮಾತನ್ನು ನಿಮ್ಮ ಹಸ್ಬೆಂಡ್ ಹೇಳಿದ್ರು, ಎಲ್ಲರೂ ಕೂಡ ಹೇಳ್ತಾ ಇರುವಂತಹದ್ದು. ಸೊ ಹಾಗಾಗಿ ಇಲ್ಲಿ ಜನರಿಗೆ ಏನೆಲ್ಲ ಸಿಗುತ್ತೆ, ಯಾವ ರೀತಿಯ ಸ್ಟಿಚಿಂಗ್ ಎಲ್ಲ ಮಾಡಿಕೊಡ್ತೀರಾ, ಹೇಗೆ? ಎಲ್ಲ ರೀತಿ ಬ್ಲೌಸ್ ಡಿಸೈನ್ಸು ಮಾಡಿಸ್ತೇನೆ. ಮತ್ತು ಇದು ಎಂಬ್ರಾಯ್ಡ್ರಿ, ಆರಿ ವರ್ಕ್ ಎಲ್ಲ ಸಹ ಮಾಡಿದ್ರು. ಸಾರಿ ಕುಚ್ಚು ಎಲ್ಲ ಸಹ ಸಿಗ್ತದೆ. ಓಕೆ. ಬೇರೆ ಕಡೆ ತುಂಬ ಸಾಕಷ್ಟು ಟೈಲರಿಂಗ್ ಶಾಪ್ ಇದೆ. ನಿಮ್ಮದೇನಾದರೂ ವಿಶೇಷತೆ ಬೇಕಲ್ವಾ? ಹೇಗೆ ಸ್ಪೆಷಾಲಿಟಿ ಕಡಿಮೆ ರೇಟ್ ಮಾಡ್ತೀರಾ, ಹೇಗೆ ಏನು ಅಂತ? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ರೇಟ್ ಮಾಡಿ ಕೊಡ್ತೀರಾ ಅಂತ ಕಲಿಸಿ ಕೊಡ್ತೀರಾ? ಸ್ಟೂಡೆಂಟ್ಗಳು ಕೂಡ ಬರ್ಬೋದು ರಜೆ ಟೈಮಿಗೆ ಅಂತ ಕಲಿಸಿ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಈಗ ಇಲ್ಲ, ಮುಂದಕ್ಕೆ ಹೋಗುವಾಗ ಹೇಳಿಕೊಡ್ತೀರಾ? ಸೋ ಮಚ್.